ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬನವಾಸಿಯಲ್ಲಿದ್ದೀವಿ, ಮಧುಕೇಶ್ವರ ದೇವಸ್ಥಾನದಲ್ಲಿ. ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಈಗ ತಾನೇ ನಮ್ಮದು ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ನೋಡಿ, ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. 4 ಜನ ಬಂದಿದ್ದೀವಿ. ಇವರು ಕೃತಿಕ್ ಅಂತೇಳಿ ನಮ್ಮ ತಮ್ಮ, ಇವರು ಅಖಿಲ್ ಅಂತೇಳಿ ನಮ್ಮ ಅಳಿಯ, ಅವರು ಸಂದೇಶ್ ಅಂತೇಳಿ ನಮ್ಮ ಅಳಿಯ, ಮತ್ತು ನಾವು ಟೋಟಲ್ 4 ಜನ ಬಂದಿದ್ದೀವಿ. ಇದು ನಮ್ಮ ಕನ್ನಡಿಗರ ಹೆಮ್ಮೆ. ಕನ್ನಡ ನಮ್ಮ ಕನ್ನಡಿಗರಿಗೆ ಮೊದಲ ರಾಜಧಾನಿ ಬನವಾಸಿ. ಚಿತ್ರದುರ್ಗ ಸರ್, ಚಿತ್ರದುರ್ಗ. ನೋಡಿ, ದೇವಸ್ಥಾನ ತುಂಬ ಪುರಾತನವಾದ, ಸುಮಾರು ಇದಕ್ಕೆ ಒಂದು 700 ವರ್ಷಗಳ ಚರಿತ್ರೆ ಇದೆ. ಬನವಾಸಿ ಮಧುಕೇಶ್ವರ ದೇವಾಲಯ ಮೂಲತಃ ವಿಷ್ಣುವಿನ ರೂಪವಾದ ಮಾಧವನಿಗೆ ಕದಂಬರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಗಣಿಸಲಾಗಿದೆ. ನಮ್ಮ ದೇವಸ್ಥಾನದ ಒಳಗಡೆ ಎಂಟ್ರಿಯಲ್ಲಿ ನೋಡಿ, ಮೊದಲು ನಂದಿ, ಸುಮಾರು 7 ಅಡಿ ನಂದೀಶ್ವರನ ದೇವಸ್ಥಾನ ವಿಗ್ರಹ. ಇದು ಶಿವನ ಮುಂದೆನೇ ಮೊದಲು ನಮಗೆ ನಂದಿ ಕಾಣುತ್ತೆ. ನೋಡಿ, ದೇವಸ್ಥಾನದ ಒಳಗಡೆ ಹೇಗಿದೆ. ಆಗಿನ ಕಾಲದ ಎಲ್ಲ ಕಲಾಕೃತಿಗಳೆಲ್ಲ ನಶಿಸಿದೆ. ಮೇಲೆಲ್ಲ ಸ್ಟ್ರಕ್ಚರ್ ಎಲ್ಲ ಇದಾಗಿದೆ. ನೋಡಿ, ನಂದಿ. ನಾವು ಬೆಳಿಗ್ಗೆನೇ ಬಂದಿದ್ದೀವಿ. ಫಸ್ಟ್ ವಿಸಿಟು ಬನವಾಸಿನೇ. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಇನ್ನೂ ಪೂಜೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲ ಕಂಬಗಳು ಕಲ್ಲಲ್ಲಿ ಕೆತ್ತನೆ ಆಗಿರೋದು. ದೇವಸ್ಥಾನ ಇನ್ನೂ ಆರಾಧನೆ ಸ್ಟಾರ್ಟ್ ಆಗಿಲ್ಲ. ಆದಮೇಲೆ ತೋರಿಸ್ತೀನಿ ಒಳಗಡೆನ. ಇಲ್ಲಿ ಒಂದು ದೇವಸ್ಥಾನ ಇದೆ, ಸದಾಶಿವೇಶ್ವರ ಅಂತೇಳಿ. ನೋಡಿ, ತುಂಬ ಪುರಾತನವಾದ. ಇಲ್ಲಿ ಒಂದು ಇದೆ, ವೀರಭದ್ರ ಅಂತೇಳಿ.
ಒಳಗಡೆ ಹೋಗಿದ್ರಾ? ಇಲ್ಲ ಹೋಗಿಲ್ಲ, ಹೋಗ್ತಾ ಇದ್ವಿ. ಎಲ್ಲ ಇಲ್ಲೇ ಇದಾರ. ಒಳಗಡೆ ಲಿಂಗ ನೋಡಿದ್ರೆ ಹಾಂ. ಆ ಲಿಂಗದ ಹೆಸರು ಮಧುತೇಶ್ವರ. ಮಧು ಅಂದರೆ ಜೇನುತಪ್ಪ. ಜೇನುತುಪ್ಪ. ಜೇನುತಪ್ಪದ ಬಣ್ಣದ ಲಿಂಗ. ಆ ಹೆಸರು ಮಧುತೇಶ್ವರ ಅಂತೇಳಿ. ಇಡೀ ತಿಂಗಳು 26ನೇ ತಾರೀಕು ಮಹಾಶಿವರಾತ್ರಿ. ಅವತ್ತು ಒಂದು ದಿನ ನೀವೆಲ್ಲರೂ ಲಿಂಗ ಮುಟ್ಟಿ ನೀರು ಹಾಕ್ಬೋದು. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಪ್ಯಾಂಟ್ ಹಾಕಿದ್ರೆ ಬಿಡಲ್ಲ, ಲಿಂಗ ಇಟ್ಕೊಂಡು ಬರಬೇಕು. ಇಲ್ಲಿ ಬಂದಮೇಲೆ ಲಿಂಗ ಇಟ್ಕೊಂಡು ಹೊರಗಡೆ ಹೋಗಿ ನೀರು ಹಾಕ್ಬೋದು. ಆ ಭಾಗಗಳ ಒಳಗಡೆದು 2ನೇ ಶತಮಾನ, 1800 ವರ್ಷ ಹಿಂದಿನ ತಾತವಾಂದ್ರ ಕಟ್ಟಿ. ಆ ಭಾಗದಿಂದ ಈ ಭಾಗದವರೆಗೆ 3ರಿಂದ 6ನೇ ಶತಮಾನ ಕದಂಬರಿ ಕಟ್ಟಿ. ಈ ಭಾಗಗಳಿಂದ ಹೊರಗಡೆದು 10ರಿಂದ 12ನೇ ಶತಮಾನ ಬಾದಾಮಿ ತಾಲೂಕು ಕಟ್ಟಿ. ಈಶ್ವರಿಂದ ಹಿಡಿದು ಆ ನಂದಿವರೆಗೂ 5 ಮಂಟಪ: ಗರ್ಭ ಮಂಟಪ, ಸಂಕಲ್ಪ ಮಂಟಪ, ಸಭಾ ಮಂಟಪ, ವ್ಯರ್ಥ ಮಂಟಪ, ನಂದಿ ಮಂಟಪ, 5 ಮಂಟಪಗಳು. ಬಸವಣ್ಣ ನೋಡಿ 7.5 ಅಡಿ ಎತ್ತರ, ತಲ್ಪ ಮುಖ ತ್ರಾಸು. ಬಲಗಣ್ಣ ಪಾರ್ವತಿ ನೋಡ್ತಾನೆ, ಎಡಗಣ್ಣ ಪರಮೇಶ್ವರ ನೋಡ್ತಾನೆ. ನೀವೆಲ್ಲರೂ ಬರೆದು ಬಿಡಿದ್ರೆ ಒಂದು ಕಣ ಮಾತ್ರ ಕಾಣುತ್ತಾ ತೋರಿಸ್ತಾನೆ. ಹಾಗೆ ಮಧ್ಯದಲ್ಲಿ ಒಂದು ರೌಂಡ್ದೊಡೆ ಮಾಯಾದೇವರ ನೃತ್ಯ ಮಾಡಿದ್ರು. ಮೊದಲ ಬಾರಿಸಿದ್ದು ಅಲ್ಲಮ್ಮ ಪ್ರಭು. ಆ 4 ಕಂಬದಲ್ಲಿ ಒಂದು ಕೈ ಮಾಡಿದ್ರೆ 7 ಕಾಣುತ್ತೆ, 7 ಕೈ ಮಾಡಿದ್ರೆ 4 ಕಾಣುತ್ತೆ, ಡಬಲ್. ಹೀಗೂ ಕಾಣುತ್ತೆ. ಇದು ತ್ರಿಲೋಕ ಮಂಟಪ. 1 ಪಾತಾಳಲೋಕ, 2 ಬಿಹಿಲೋಕ, 3 ಸ್ವರ್ಗಲೋಕ. ಸ್ವರ್ಗಲೋಕದ್ರೆ ಹಸರ ಬಾಲಕರು ಶಿವಪಾರ್ವತಿ ಹಾರಿತೀಶ 8 ಅನುಭವ. ಇದು 1638ನೇ ಇಸ್ವಿ. ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ ಶಿವಾಸನ ಪೂಜೆ ಮಾಡ್ತಾರೆ. ಈ ಗಂಟೆ ನೋಡಿ ಎಲ್ಲ ದೇವಸ್ಥಾನಕ್ಕಿದ್ರೆ 1 ಗಂಟೆ ಹೊಡೆದ್ರೆ ಓಂ ಅಂತ ಬರೋದಿಲ್ಲ. ಈ ಗಂಟೆ ಹೊಡೆ 1 ತಲೆ ಹೊಡೆದ್ರೆ 1 ನಿಮಿಷ ಓಂ ಅಂತ ಹೇಳ್ತಿರ್ತಾರೆ. ಯಾರೋ ಒಬ್ಬರು 1 ತಲ ದೇವರೊಡರಿ ದೇವರೊಡಕ್ಕೆ ಬಿಡಿ. ಪಂಚಲೋ ಗಂಟೆ 400 ವರ್ಷದ ಗಂಟೆ, 400 ವರ್ಷ. ಇಲ್ಲಿ ಬನ್ನಿ. ಇಲ್ಲಿ ಬರ್ರಿ. ಬನ್ನಿ. ಇದು ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರದಲ್ಲಿ 9 ಅಲಂಕಾರ ಮಾಡ್ತಾರೆ. ನಾವು ಬಸವಣ್ಣ ಬಗ್ಗೆ ಹೇಳಿದ್ದಲ್ಲ, ಒಂದೇ ಕಳ್ಳ ಈ ಚಿಂಡಿಗೆ ಪಾರ್ವತಿ ಮೂಡ್ತಾನೆ. ಎಲ್ಲರೂ ಈ ಕಡೆ ಬನ್ನಿ. ಅಲ್ಲೋಡಿ, ಅಲ್ಲೋಡಿ, ನಿಮ್ಮನ್ನ ನೋಡ್ತಾ ನೋಡಿ. ದೊಡ್ಡ ಬಸವಣ್ಣ ಕಣ್ಣು ಅಲ್ಲಿ, ದೊಡ್ಡ ಬಸವಣ್ಣ ಅಲ್ಲಿ ಅಲ್ಲಿ ಕಾಣುತ್ತಾ? ಬಸವಣ್ಣನ ಕಣ್ಣು ಕಣ್ಣು ಕಾಣಿಸ್ತಾ ನೋಡಿ. ಎಷ್ಟು ಕಂಬಗಳನ್ನು ತಪ್ಪಿಸಿದ್ದಾರೆ. ಇಲ್ಲಿ ಬರೀ ಕರೆಕ್ಟ್ ಕಾಣಿಸ್ತಾವೆ. ಕಾಣುತ್ತಾ? ಹೌದು, ಕಾಣುತ್ತೆ. ಬರೀ ಸ್ನೇಹಿತರೆ, ಬಸವಣ್ಣ ಇದಾರಲ್ವಾ ನೋಡಿ, ಅಲ್ಲಿ ಬಸವಣ್ಣ ವಿಗ್ರಹ ಇದೆಯಲ್ವಾ, ಅದು ಅಲ್ಲಿಂದ 1 ಕಣ್ಣು ಇಲ್ಲಿ ಪಾರ್ವತಿ ತಾಯಿನ ನೋಡುತ್ತೆ ನೋಡಿ. ಇದು ಬಸವಣ್ಣನ ವಿಶೇಷ ಇದು. ಮತ್ತು ಇನ್ನೊಂದು ಕಣ್ಣು ಶಿವನ ವಿಗ್ರಹದ ಕಡೆ ನೋಡುತ್ತೆ. ಬನ್ನಿ. ಇದು ಚಂಡಕೇಶ್ವರ. ಎಲ್ಲರೂ ಚಪ್ಪಾಳೆ ಕೊಟ್ಟು ನಮಸ್ಕಾರ ಮಾಡಬೇಕು. ಹಾಗೂ ನೀವೆಲ್ಲರೂ ಬನವಾಸಿ ಬಂದರೆ ಸಾಕ್ಷಿ ಗಣಪತಿ. ಈ ಗಣಪತಿನ ನಮಸ್ಕಾರ ಮಾಡ್ಕೊಂಡು ಇಲ್ಲಿತ್ಕೊಂಡು ಗೋಪುರ ಕಳಸಕ್ಕೆ ನಮಸ್ಕಾರ ಮಾಡಬೇಕು. ಕೈಲಾಸ ಮಠದ ಅಂತೇಳಿ
ಗೋಪುರ ಅಲ್ಲಿ ಕಾಣುತ್ತೆ. ಇಲ್ಲಿ ಬರ್ರಿ. ಈ ಕಡೆ ಬನ್ನಿ. ಈ ಕಡೆ ಬನ್ನಿ. ಎಲ್ಲ ಐತಿ ನೋಡಿ. ಈ ಕಂಬ ನೋಡಿ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗಳ ಮಾತ್ರ ಮೇಲೆ ಕೆಳಗಡೆ ಡಬಲ್ ಕಾಣುತ್ತೆ. ಒಂದು ಕೈ ಮಾಡಿದ್ರೆ 2 ಕಾಣುತ್ತವೆ. ಈ 2 ಕೈ ಮಾಡಿದ್ರೆ 4 ಕಾಣುತ್ತವೆ. ಹೌದು, ಡಬಲ್ ಡಬಲ್ ಕೆಳಗಡೆ ಮೇಲ್ಗಡೆ. ಆನಂತರ ನಮ್ಮ ದೇವಸ್ಥಾನದ ಒಳಗಡೆ ಎಲ್ಲ ಮೂರ್ತಿಗಳನ್ನು ದೊಡ್ಡ ದೊಡ್ಡದೆ. ಸಣ್ಣ ಮೂರ್ತಿ ಹನುಮಂತ ಕಡ್ಲೆ ತಿಂತಾನೆ, ಮತ್ತೊಂದು ಹನುಮಂತ ಕೌಸು ತಿಂತಾನೆ. ನೋಡಿ, ಕಡ್ಲೆ ತಿನ್ನ ಮಾರುತಿ, ಬಾಲ ಮುಖ ಕೈ ಕಾಲು. ಆ ಕಡೆ ಕಬ್ಬು ತಿನ್ನ ಮಾರುತಿ, ಈ ಲೈನ್ ಲಾಸ್ಟ್. 2 ಹನುಮಂತ ಮುಟ್ಕೊಂಡು ನಮಸ್ಕಾರ ಮಾಡಿ ಇಲ್ಲಿ ಬನ್ನಿ. ಮುಂದಾಗಿ ಈ ಕಡೆ ವೀರಭದ್ರೇಶ್ವರ, ತರೇಶ್ವರ. ನಮ್ಮಲ್ಲಿ ಪ್ರತಿಯೊಂದು ದೇವರು ಹೇಳಿದ್ದಾರೆ. ಒಟ್ಟು ನಮ್ಮ ದೇವಸ್ಥಾನ ಮೊದಲು ಇಂದ್ರ, ಅಗ್ನಿ, ಯಮ, ನಾರು, ವರುಣ, ವಾಯು, ಕುಬೇರ, ಈಶಾನ. ಒಂದು ಕಲ್ಲಿನ ಮಂಟಪ ಇದೆ, 2 ಕಣ್ಣು ಬಿಟ್ಟು ನೋಡಬೇಕು. ಭಾಳ ಚೆನ್ನಾಗಿದೆ. ಇಡೀ ಜಗತ್ತಿಗೆ ಸಿಗಲ್ಲ. ಫೋಟೋ ಬೇಕಾದ್ರೆ ಹೊಡ್ಕೊಳ್ಳಿ. ಹೆಂಡುಗಡೆ ಲಕ್ಷ್ಮೀ ನರಸಿಂಹ, ಅರ್ಧ ಗಣಪತಿ. ಒಂದು ಪ್ರದರ್ಶನ ಮಾಡ್ಕೊಂಡು ಹೊರಗಡೆ ಹೋದ್ಮೇಲೆ 8ರ ದೇವಸ್ಥಾನದ ತಿರುಪತಿ ವೆಂಕಟರಮಣ. ತಾವೆಲ್ಲರೂ ಆ ಬಾಗಿಲ ಬಂದ್ರೆ ಅದೇ ಬಾಗಿಲ ಬಾರ್ದು ಹೋಗ್ಬೇಕಾದ್ರೆ ಹೋಗಿ ತಾವು ಮುಡಿತಾ ಇದ್ರ ಬಗ್ಗೆ ತೋರಿಸಲಿಕ್ಕೆ ಯಾರಿಗೆ ಕಾಣಿಕೆ ಸರಿ, ಗೌರ್ಮೆಂಟ್ ಕೊಡಲ್ಲ. ಆಯ್ತು, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.